ಇನ್ಲೈನ್ 6 ಅದು ರೋರ್. ಇದು ನೋಡ್ಬೋದು ಗೈಸ್, ಟೊಯೋಟಾ ಕ್ರೌನ್, ಅದು ಮ್ಯಾನ್ವಲ್, ಓನರ್ ಮ್ಯಾನ್ವಲ್. ಜಸ್ಟ್ ಇಲ್ಲಿ ತನಕ ಓಪನ್ ಮಾಡೋಕೆ ಆಗಲ್ಲ, ಫುಲ್ ಮೇಲೆ ಮಾಡುವಾಗ ಅದೇ ಧೂಳಿ ಕೊಡ್ತದೆ. ಸೊ ನಾವು ಕೀ ಆಫ್ ದ ವೆಹಿಕಲ್ ನೋಡಿ ಟೊಯೋಟಾ ಅಂತ ಬರ್ತಿದ್ದಾರೆ. ಸಲೂನ್ ಅಂತ ಹೇಳಿದ್ರೆ ಸಿಡ್ಯಾನ್ ಗಾಡಿ, ಹಿಂದೆ ಡಿಕ್ಕಿ ಇರುವಂತ ಗಾಡಿ. ಸೂಪರ್ ಸಲೂನ್ ಅಂತ ಹೇಳಿದ್ರೆ ಇದು ನೋಡಿ, ಎಷ್ಟು ಉದ್ದ ಇರುತ್ತೆ ಗಾಡಿ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವೀಕ್ಲಿ ಫ್ರೆಂಡ್ಸ್. ಈ ವರ್ಷದ್ದು 2026 ಅದು ಫಸ್ಟ್ ವಿಡಿಯೋ. ಎಲ್ಲರಿಗೂ ನಮ್ಮ ಕಡೆಯಿಂದ, ರಿಲೇಷನ್ಸ್ ಕಡೆಯಿಂದ, ಎಲ್ಲರ ಕಡೆಯಿಂದ ಸಹ ಹ್ಯಾಪಿ ನ್ಯೂ ಇಯರ್. ಸೊ ನ್ಯೂ ಇಯರ್ ಲೆಕ್ಕದಲ್ಲಿ ನಾನೊಂದು ಒಳ್ಳೆ ಗಾಡಿ ತಗೊಂಡಿದ್ದೀನಿ ಲಿವ್ಗೆ. ಆ್ಯಂಡ್ ಅದೊಂದು ಎಷ್ಟು ಒಳ್ಳೆ ಗಾಡಿ ಅಂತ ಹೇಳಿದ್ರೆ ನಾನು ಇದರಲ್ಲೇ ಒಂದು ಕಣ್ಣೇ ಆಚೆಗೆ ಹೋಗ್ತಿಲ್ಲ. ಖಾಸ್ ಬಾತ್ ಅಂತ ಹೇಳಿದ್ರೆ ಅದರದ್ದು ಯಾಕೆ ರೇರ್ ಕಾರ್ ಅಂತ ಹೇಳಿದರೆ, ಇಟ್ ಈಸ್ UAE ಇಂಪೋರ್ಟೆಡ್. ಒಂದು 1980s ಗಾಡಿ, ಜಪಾನ್ದು ಗಾಡಿ, ಒಂದು ಜಪಾನೀಸ್ ಲಕ್ಸುರಿಯಸ್, ಒಂದು ಜಪಾನೀಸ್ ಎಸ್ ಕ್ಲಾಸ್ ಅಂತ ಹೇಳ್ಬೋದು. ಆ್ಯಂಡ್ ಒಂದು ಟೊಯೋಟೋದ್ದು ಹೆಮ್ಮೆ, ಟೊಯೋಟೋದ್ದು ಒಂದು ಲೆಗೆಸಿ ಕಾಪಾಡಿದಂಥ ಒಂದು ಗಾಡಿ. 1980s ಒಂದು ಎಕ್ಸಿಕ್ಯೂಟಿವ್ ಲಕ್ಸುರಿಯಸ್ ಗಾಡಿ, ದ್ಯಾಟ್ ಈಸ್ ಟೊಯೋಟಾ ಕ್ರೌನ್. ದಿಸ್ ಈಸ್ ಟೊಯೋಟಾ ಕ್ರೌನ್ 1981 ಮಾಡೆಲ್ ಟು ಬಿ ಪ್ರಿಸೈಸ್. ದ್ಯಾಟ್ ಈಸ್ ಟೊಯೋಟಾ ಕ್ರೌನ್ 6th ಜನರೇಷನ್. ಸೊ ನೋಡಿ ಟೊಯೋಟೋದು ಬ್ಯಾಜಿಂಗ್, ಟೊಯೋಟೋದು ಕ್ರೌನ್, ಟೊಯೋಟಾ ಕ್ರೌನದು ಬ್ಯಾಜಿಂಗ್ ನೋಡಿ. ಸೊ ನಾವು ಕೀ ಆಫ್ ದ ವೆಹಿಕಲ್ ನೋಡಿ ಟೊಯೋಟಾ ಅಂತ ಬರ್ತಿದ್ದಾರೆ ಅದರಲ್ಲಿ. ಆ್ಯಂಡ್ ಮುಂಚೆ ನನಗೆ ಟೊಯೋಟೋ ಲೋಗೋ ತುಂಬ ಇಷ್ಟ, ನೋಡಿ ಅದು ಹೇಗೆ ಬರ್ತಿದ್ದಾರೆ ಅಂತೇಳಿ. ಆ್ಯಂಡ್ ನೋಡ್ಬೋದು, ಆಗ ನಮ್ಮದು ಟೊಯೋಟೋದು ಈಗ ಯೂಶ್ವಲ್ ಲೋಗೋ ಹೇಗೆ ಉಂಟು ಹಾಗೆ ಇರಲಿಲ್ಲ. ಆ್ಯಂಡ್ ಒಳಗೆ ತೋರಿಸ್ತೇನೆ, ಅದಕ್ಕಿಂತ ಮುಂಚೆ ಒಂದು ಹೀಗೆ ವಾಕರೌಂಡ್ ನೋಡುವ. ಆ್ಯಂಡ್ ಇದು ಪೆಟ್ರೋಲ್ ಇಂಜಿನ್ ಗೈಸ್, ನಾಟ್ ಅ ಡೀಸೆಲ್. ಇನ್ಲೈನ್ 6 ಪೆಟ್ರೋಲ್ ಇಂಜಿನ್. ಸೊ ಸೌಂಡ್ ಎಲ್ಲ ಕೇಳಿಸ್ತು ನಿಮಗೆ. 2.8 ಲೀಟರ್, ದಿಸ್ ಇಸ್ ಡ್ಯೂಲೆಕ್ಸ್ ಮಾಡೆಲ್. 2.8 ಲೀಟರ್ ಅಂತ ಹೇಳಿದ್ರೆ 2800 cc ಇಂಜಿನ್. ಸೂಪರ್ ಸಲೂನ್ ಅಂತ ಹೇಳಿದರೆ ಒಂದು ಸಿಡ್ಯಾನ್ ಗಾಡಿ ಅಂತ. ಸೊ ಒಂದು ಸೂಪರ್ ಸಲೂನ್ ಅಂತ ಹೇಳಿದರೆ ಸೂಪರ್ ಸಲೂನ್ ಹೀಗೆ ಇರ್ತದೆ, ಇಷ್ಟು ಉದ್ದ ಇರ್ತದೆ ನೋಡಿ. ಆ್ಯಂಡ್ ತುಂಬ ಉದ್ದ ಉಂಟು ಗಾಡಿ, ಭಾರಿ ಜಾಗೃತಿಯಲ್ಲಿ ಬಿಡಬೇಕಾಗ್ತದೆ. ಇದನ್ನೆಲ್ಲ ತಗೊಂಡೋಗೋ ಟ್ರಾಫಿಕಲ್ಲೆಲ್ಲ ಆಗುವಂಥದ್ದಲ್ಲ. ಸೊ ಹಿಂದೆ ಲಾಕ್ ಉಂಟು, ಸ್ಪೇಸ್, ಬೂಟ್ ಸ್ಪೇಸಲ್ಲಿ. ಸೊ ಅದು ಓಪನ್ ಆಗ್ತಿರ್ಲಿಲ್ಲ, ನನಗೆ ಅವರು ಒಂದು ಹೆಲ್ಪ್ ಮಾಡಿದ್ರು. ದಿಸ್ ಇಸ್ ದ ಓನರ್ ಆಫ್ ದ ಕಾರ್. ಆ್ಯಂಡ್ ನೋಡ್ಬೋದು ಬ್ಯಾಕ್ ಸೈಡಿಂದ ಒಂದು ಪ್ರಾಪರ್ ವಿಂಟೇಜ್ ಕಾರ್ ಥರ ಒಂದು ಫೀಲ್ ಕೊಡ್ತದೆ, ಒಂದು ನೋಡಲಿಕ್ಕೆ ಹಾಗೆ ಕಾಣ್ತದೆ. ಒಂದು ಯಾವುದೇ ಒಂದು ಮರ್ಸಿಡೀಸ್ ಲೆವೆಲ್ಗೆ ಕಮ್ಮಿ ಇಲ್ಲ. ಮುಂಚೆಲ್ಲ ಮರ್ಸಿಡೀಸಲ್ಲಿ ಈ ಟೈಪೇ ಒಂದು ಲೈಟ್ಸ್ ಎಲ್ಲ ಬರ್ತಿತ್ತು. ಆ್ಯಂಡ್ ಟೈರ್ ಬಗ್ಗೆ ಮಾತಾಡಿದ್ದಾರೆ, ನೋಡ್ಬೋದು ಗುಡಿಯರ್ ಅದು ಟೈರ್ ಹಾಕಿದ್ದಾರೆ. ಗುಡಿಯರ್ 185/70 R14. ಆ್ಯಂಡ್ ವೀಲ್ ಕ್ಯಾಪ್ಸ್ ಆರ್ ಒರಿಜಿನಲ್ ಟೊಯೋಟಾ ಕ್ರೌನ್ ಅದೇ ನೋಡ್ಬೋದು. ಗುಡಿಯರ್ದು ಟೈರ್ಸ್. ಫ್ಯೂಲ್ ಲಿಡ್ ನೈಸ್. ಸೊ ಸೈಡ್ ಪ್ರೊಫೈಲ್ ತೋರಿಸೋದಾದರೆ ಇವಾಗ ಸ್ವಲ್ಪ ಕಂಜೆಸ್ಟೆಡ್ ಉಂಟು, ಬಟ್ ಸೈಡ್ ಪ್ರೊಫೈಲ್ ತೋರಿಸಿದರೆ ಹೀಗೆ ಉಂಟು ಗಾಡಿ. ಫುಲ್ ಕ್ಲಾಡಿಂಗ್ಸ್ ಎಲ್ಲ ಕಾಣ್ತಾ ಇರ್ಬೋದು. ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ. ಆಫ್ಕೋರ್ಸ್ ಇದು ಇಷ್ಟು ಕ್ಲೀನ್ ಇರುವ ಒಂದು ಸಿಸ್ಟಮ್ ಎಂತಂತ ಹೇಳಿದರೆ ದಿಸ್ ಇಸ್ 1980s ಅದು ಮಾಡೆಲ್ ಆಗಿ ಇಷ್ಟು ಕ್ಲೀನ್ ಇರ್ತದೆ. ಆ್ಯಂಡ್ ಇದಕ್ಕಿಂತ ಮೇಲೆ ಬೇರೆ ಎಂತ ಸಹ ಇಲ್ಲ. ತುಂಬ ಬ್ಯೂಟಿಫುಲ್ ಆದಂತಹ ಗಾಡಿ, ತುಂಬ ಉದ್ದ ಇರುವಂತಹ ಗಾಡಿ. ಸಾಧಾರಣ ಇದರ ವೀಲ್ ಬೇಸ್ ತುಂಬ ಜಾಸ್ತಿ ಉಂಟು. ವೀಲ್ ಬೇಸೇ 2690 mm. ಆ್ಯಂಡ್ ಇದರ ಲೆಂತ್ 4.8 meters. ಎಂತ ನೀವು ಹಾಗೆ ಎಣಿಸ್ಬೇಕು ಅದೊಂದು ಯಾವುದರ ಒಂದು ಸಮ ಉಂಟಂತ ಗಾಡಿ. ಸೊ ಎದುರಲ್ಲಿ ನೋಡಿದರೆ ಬೇಸಿಕ್, ಸಾರಿ ನಾನು ತುಂಬ ಡಿಸ್ಟರ್ಬೆನ್ಸ್ ಬರ್ತಾ ಉಂಟು. ಸೊ ಎದುರಲ್ಲಿ ನೋಡಿದರೆ ಕ್ವಾಡ್ ಹಲೋಜನ್ ಲ್ಯಾಂಪ್ಸ್. ಆ್ಯಂಡ್ ಇದು ಪಾರ್ಕ್ ಲೈಟ್ಸ್, ಇಂಡಿಕೇಟರ್ಸ್. ಆ್ಯಂಡ್ ಫುಲ್ ಮೆಟಲ್ ಗಾಡಿ, ಫುಲ್ ಮೆಟಲ್ ಬಂಪರ್ಸ್ ಬರ್ತದೆ. ಕ್ರೇಜಿ ನಂಬರ್ ಪ್ಲೇಟ್ ನೋಡ್ಬೋದು, CNX48. ಸೊ ಇಂಜಿನ್ ಬೇ ಓಪನ್ ಮಾಡಿ ನೋಡುವ. ಇದು ಒಂದು ಮ್ಯಾಸಿವ್ ಇಂಜಿನ್ ಅಂತಲೇ ಹೇಳ್ಬೋದು. ಈಗ ಎತ್ತಲಿಕ್ಕೆ ನಂದು ತುಂಬ ವೆಯ್ಟ್ ಉಂಟು. ಸೊ ಇಲ್ಲಿ ನೋಡಿ, ಒಂದು ಈಗೆಲ್ಲ ಹೈಡ್ರಾಲಿಕ್ಸ್ ಬರ್ತದೆ, ಆಗೋದು ಮೆಕ್ಯಾನಿಸಮ್ ನೋಡಿ ಕ್ರೇಜಿ ಉಂಟು. ಸ್ಪ್ರಿಂಗ್ ಆ್ಯಕ್ಷನಿಂದ ಮೇಲೆ ನಿಲ್ತದೆ, ನಾವೇನು ಲಾಕ್ ಮಾಡಬೇಕಂತ ಏನಿಲ್ಲ. ಸೊ ಇದೊಂದು ಲಿಜೆಂಡ್ರಿ ಇಂಜಿನ್. 2.8 ಲೀಟರ್ 5 MEU ಟೊಯೋಟಾದು ಇನ್ಲೈನ್ 6 ಇಂಜಿನ್. ಪ್ರಿಸೈಸ್ ಆಗಿ ಹೇಳ್ಬೇಕಂತ ಹೇಳಿದರೆ 2759 cc ವಾಟರ್ ಕೋಲ್ಡ್ ಇಂಜಿನ್. ಎಲೆಕ್ಟ್ರಿಕ್ ಫ್ಯೂಲ್ ಇಂಜೆಕ್ಷನ್ ಇರುವಂಥ ಇಂಜಿನ್ ಇದು. 145 bhp ಪ್ರೊಡ್ಯೂಸ್ ಮಾಡ್ತದೆ. ಆ್ಯಂಡ್ 4 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಒಟ್ಟಿಗೆ ಇದು ಬರ್ತಾ ಉಂಟು. ಸೊ ಇಲ್ಲಿ ನೋಡ್ಬೋದು ಒಂದು ಒಳ್ಳೆ ಇಂಜಿನ್.
ಕ್ಲೀನಾಗಿ ಇಟ್ಟಿದ್ದಾರೆ. 1980s ಹಿಸಾಬ್ಸೆ ಒಂದು ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ. ಎದುರು ಕಾಣ್ಬೋದು ಏರ್ ಫಿಲ್ಟರ್ ದೊಡ್ಡದು. ಸೊ ಒಂದು ಟಾರ್ಕ್ನ ಬಗ್ಗೆ ಮಾತಾಡೋದಾದರೆ 200 ಸಮಥಿಂಗ್ ಟಾರ್ಕ್ ಪ್ರೊಡ್ಯೂಸ್ ಮಾಡ್ತದೆ. ಆ್ಯಂಡ್ ಖಾಸ್ ಬಾತ್ ಇನ್ನೊಂದು ಎಂತ ಅಂತ ಹೇಳಿದರೆ, ದಿಸ್ ಇಸ್ ಆಲ್ ರೇರ್ ವೀಲ್ ಡ್ರೈವ್. ಸೊ ಇದು ಇಂಜಿನಿಂದ ಸೀದಾ ಡೆಲಿವರ್ ಪವರ್ ಟು ದ ರೇರ್ ವೀಲ್ಸ್. ಸೊ ಬ್ಯಾಕ್ ಸೀಟಲ್ಲಿ ತೋರಿಸ್ಕೊಂಡ್ಗೆ ಬ್ಯಾಕ್ ಸೈಡ್ ಡೋರ್ ಮಾತ್ರ ಬೆಣ್ಣೆ ಟೈಪ್ ಉಂಟು ಲಿಟ್ರಲಿ. ಆ್ಯಂಡ್ ಡೋರ್ಸ್ ಆರಾಮ್ಸೆ ಓಪನ್ ಆಗ್ತದೆ ಒಂದು 80-85 ಡಿಗ್ರಿ ಆ್ಯಂಗಲ್ ತನಕ. ಸೋಫಾ ಟೈಪ್ ಉಂಟು ಗೈಸ್. ಸೀಟ್ಸ್ ಅಂತೂ ಹಿಂದೆ ಸ್ವಲ್ಪ ಸಾಮಾನು ಉಂಟು, ಅವಾಯ್ಡ್ ದ್ಯಾಟ್. ಸೀಟ್ ಅಂತೂ ತುಂಬ ಒಳ್ಳೆ ಉಂಟು. ಲೆಟ್ಸ್ ಗೆಟ್ ಇನ್ ಸೈಡ್. ವಾವ್ ಗೈಸ್, ಹೆಡ್ ರೂಮ್ ಅಂತೂ ನನಗೆ ಹೆಡ್ ರೂಮ್ ಇಲ್ಲ ಗೈಸ್. ನನಗೆ ತಲೆಗೆ ತಾಗ್ತದೆ. ಸೊ ತುಂಬ ಲೋವರ್ ಗಾಡಿ ಅಲ್ಲ, 80s ನನ್ನಷ್ಟು ಯಾರು ಸಹ ಹುಟ್ಟಿಲ್ವೇನೋ. ಸೊ ಇಲ್ಲಿ ಸಿಗರೆಟ್ ಲೈಟರ್ ಉಂಟು. ಒಂದು ಹೀಗೆ ಇರ್ತದೆ ಆ್ಯಕ್ಚುಲಿ. ಓಪನ್ ಮಾಡಿದರೆ ಸಿಗರೆಟ್ ಅಶ್ ಲೈಟರ್ ಬರ್ತದೆ. ಸೊ ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರ್ಸ್ ಎಲ್ಲ ಇದೆ. ಡೋರ್ಸ್ ಬಗ್ಗೆ ಬರೋದಾದರೆ ಇದು ಲಾಕ್ ಆ್ಯಂಡ್ ಲಾಕ್ ಓಪನ್ ಮಾಡಲಿಕ್ಕೆ. ಆ್ಯಂಡ್ ಮ್ಯಾನ್ಯಲ್ ವಿಂಡೋಸ್ ಬರ್ತದೆ 1980s. ಆ್ಯಂಡ್ ಅಲ್ಲಿ ನೋಡ್ಬೋದು ಅದೊಂದು ರೇರ್ ಒಂದು ಅಲಾರ್ಮ್ ಲೈಟಾಗಿ ಡೋರ್ ಓಪನ್ ಇದ್ದರೆ ಒಂದು ಲೈಟ್ ಬರ್ತದಲ್ಲ, ಡೋರ್ ಓಪನ್ ಉಂಟು ಅಂತ ತೋರಿಸ್ಲಿಕ್ಕೆ. ಸೊ ಬೇರೆ ಹೆಡ್ ರೆಸ್ಟ್ ಏನಿಲ್ಲ ಅಂತ ಒಂದು ಹಿಂದೆ ಆಲ್ಮೋಸ್ಟ್ ಒಂದು ಲಕ್ಸುರಿ ಉಂಟು. 1980s ಲೆಕ್ಕದಲ್ಲಿ ಒಂದು ಲಕ್ಸುರಿಯಸ್ಟ್ ಗಾಡಿ. ಹೊರಗೆ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಬಟ್ ಈಗ ನಾವೊಂದು ಇಷ್ಟು ಓಲ್ಡ್ ಗಾಡಿಯನ್ನು ರಿವ್ಯೂ ಮಾಡುವಾಗ ಕಷ್ಟಪಡಬೇಕಾಗ್ತದೆ. ಆ್ಯಂಡ್ ಡೋರ್ಸ್ ಓಪನ್ ರಿಯಲಿ ಸ್ಮೂತ್. ಆ್ಯಂಡ್ ನಾನದು ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡಿ ಪ್ರಯೋಜನ ಇಲ್ಲ. ನೋಡ್ಬೋದು ಡೋರಲ್ಲಿ ಸೇಮ್ ಹಿಂದೆ ಇದ್ದಾಗೆ ಇಲ್ಲಿ ಸಹ ಲಾಕ್ ಆ್ಯಂಡ್ ಲಾಕ್. ಮತ್ತು ಇದು ಓಪನ್ ಮಾಡಲಿಕ್ಕೆ ಮ್ಯಾನ್ಯಲ್ ವಿಂಡೋ. ಓಕೆ, 1980s ಅದು ಹಿಸಾಬ್ಸೆ ಭಯಂಕರ ಇದಾಯಿತು. ಸೊ ನೀವು ರೈಟ್ ಸೈಡಲ್ಲಿ ಎಂಟರ್ ಆಗುವಾಗ ಸ್ಟೇರಿಂಗ್ ಎಲ್ಲಿ ಅಂತ ನೋಡಿದರೆ ಸ್ಟೇರಿಂಗ್ ಇಲ್ಲ, ಇದು ಇಂಪೋರ್ಟೆಡ್ ಗಾಡಿ. ಸೊ ಇಲ್ಲಿ ನೋಡ್ಬೋದು ಒಂದು ಪ್ಯಾಸೆಂಜರ್ ಸೈಡಲ್ಲಿ ಪ್ಲೇಸ್ ಒಳ್ಳೆ ಉಂಟು, ಸ್ಪೇಸ್ ಸಹ ಒಳ್ಳೆ ಉಂಟು. ಹೆಡ್ ರೂಮ್ ಇಸ್ ನನಗೆ ಓಕೆ, ಅಡ್ಜಸ್ಟ್ ಮಾಡ್ಬೋದು. ಆ್ಯಂಡ್ ನೋಡ್ಬೋದು ಇಲ್ಲಿ AC ವೆಂಟ್ ಸುಮಾರು ಉಂಟು, 1 2 3 4 ಉಂಟು. ಆ್ಯಂಡ್ ಒರಿಜಿನಲ್ ಕ್ಯಾಸೆಟ್ ಸ್ಟೀರಿಯೋ ಉಂಟು, ಒಂದು ಆಗಿನ ಕಾಲದ್ದು. ಆ್ಯಂಡ್ ಒಂದು 4 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಇದೆ. ಇದರಲ್ಲಿ ಗೇರ್ ಹೇಗೆ ಅಂತ ನನಗೆ ದೇವರನ್ನ ಗೊತ್ತಿಲ್ಲ. ಇದೊಂದು ಬ್ರೇಕ್ ಆಗಿದೆ ಅಲ್ಲಿದ್ದು. ಸೊ ಡ್ರೈವರ್ ಸೈಡ್ ಸೀಟ್ ತೋರಿಸ್ತೇನೆ. ಸೊ ಇಲ್ಲಿ ಒಂದು ಕ್ರೌನ್ ಅದು ಲೋಗೋ ಬರೆದಿದೆ. ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಉಂಟು, ಇದೊಂದು ಸಹ ಇಗ್ನೋರ್ ಮಾಡಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಉಂಟು. ಆ್ಯಂಡ್ ಒಂದು ಹ್ಯಾಂಡ್ ಬ್ರೇಕ್ ಉಂಟು, ಒಳ್ಳೆ ಪ್ರೀಮಿಯಮ್. ಸೊ ಇಲ್ಲೊಂದು ಓಕೆ ಹ್ಯಾಂಡ್ ರೆಸ್ಟ್ ಸಮೇತ ಉಂಟು, ಆರ್ಮ್ ರೆಸ್ಟ್ ಸಮೇತ ಉಂಟು. ಸೊ ಇಲ್ಲಿ ನೋಡ್ಬೋದು ಕ್ಯಾಸೆಟ್ ಸ್ಟೀರಿಯೋ. ಸೊ ಗೆಟಿಂಗ್ ಇನ್ಸೈಡ್ ದ ಡ್ರೈವರ್ ಸೀಟ್. ಹೀಗೆ ಒಂದು ಗಾಡಿ ಇರುವಾಗ ಓಪನ್ ಜಸ್ಟ್ ಅದು ಹೇಗೆ ಅಂತ ಹೇಳಿದರೆ ಜಸ್ಟ್ ಹೀಗೆ ಕ್ಲೋಸ್ ಆಗಿರ್ತದೆ. ಜಸ್ಟ್ ಇಲ್ಲಿ ತನಕ ಓಪನ್ ಮಾಡುವಾಗ ಆಗಲ್ಲ, ಫುಲ್ ಮೇಲೆ ಮಾಡುವಾಗ ಅದೇ ದೂಡಿ ಕೊಡ್ತದೆ. ಸೊ ಅಷ್ಟೇ ಒಂದು ಹೇಗೆ ಹೇಳ್ತಾರೆ, ಒಂದು ಚಂದ ಕಾಣ್ತದೆ, ಒಂದು ಚಂದ ಆಗ್ತದೆ ಯೂಸ್ ಮಾಡಲಿಕ್ಕೆ. ಸೊ ಇಲ್ಲಿ ಹೋಗುವ ಇನ್ಸೈಡ್, ಗೆಟ್ ಇನ್ಸೈಡ್. ನನ್ನ ಕಾಲೇ ಹೋಗ್ತಿಲ್ಲ ಒಳಗೆ. ನೋಡಿ, ಇದೊಂದು 4 ಸ್ಪೋಕ್ ಟೊಯೋಟಾ ಕ್ರೌನ್, ಅದು ಸ್ಟೇರಿಂಗ್ ವೀಲ್. ಇಲ್ಲಿದೆ ಹಾರ್ನ್ ತುಂಬ ಬೇಸಿಕ್ ಉಂಟು. ಆ್ಯಂಡ್ ಹಾಗಾಗಿ ಹೇಳಿದಾಗೆ ಜೇಕೋ ಅದು ಕ್ವಾಡ್ಸ್ ಅದು ಒಂದು ಕ್ಲಾಕ್ ಇದೆ. ಆ್ಯಂಡ್ AC ವೆಂಟ್ಸ್ 4, ಇದು AC ಕಂಟ್ರೋಲ್ಸ್, ಇದು ಫ್ರೆಶ್ ಏರ್ ಮತ್ತು ರೀಸರ್ಕಲ್ ಇದು ಫ್ಯಾನ್ ಸ್ಪೀಡ್. ಇದು ನೋಡಿ ವೆಂಟ್ ಮತ್ತು ಡಿಫ್ ಎಂಥದ್ದುಂಟು. ಆ್ಯಂಡ್ ಇದು ಕೂಲ್ ಟೆಂಪ್ರೇಚರ್ ಅಡ್ಜಸ್ಟ್ಮೆಂಟಿಗೆ. ಆ್ಯಂಡ್ ಈ ಬಟನ್ಸ್ ಎಂತ ನನಗೆ ಸಹ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಸಿಗರೆಟ್ ಲೈಟರ್ಸ್ ಉಂಟು. ಆ್ಯಂಡ್ ಗೇರ್ ಇದೆ ಇಲ್ಲಿ. ಗ್ಲೌ ಬಾಕ್ಸ್ ಆಚೆ ಉಂಟು. ಇದೊಂದು ಲೆಫ್ಟ್ ಹ್ಯಾಂಡ್ ಡ್ರೈವ್ ಗಾಡಿ ಆಗಿರೋದ್ರಿಂದ ಒಂದು ಆರವೇ ಬೇರೆ ಆಗಿರ್ತದೆ ನಾವು ಹೊರಗೆ ಹೋಗುವಾಗ. ನೋಡ್ಬೋದು ಇದರದ್ದು ಸಿಸ್ಟಮ್ ಬೇರೆ ಟೈಪ್. ಇಲ್ಲಿ ನೋಡಿ ಲಾಕ್, ಕೀ ಹಾಕಿ ಇದನ್ನು ಇಜೆಕ್ಟ್ ಬಟನನ್ನು ಒತ್ತಿದ್ರೆ ಮಾತ್ರ ಕೀ ಹೊರಗೆ ಬರೋದು. ಆ್ಯಂಡ್ ಇಲ್ಲಿ ತುಂಬ ಫ್ಯೂಸ್ ಉಂಟು, ಮೇ ಬಿ ಫ್ಯೂಸ್ ಬೇಗ ಹೋಗ್ತದೇನೋ. ಆ್ಯಂಟಿನಾಗೆ ಅಪ್ ಡೌನು, ಸಾರಿ ವರ್ಕ್ ಆಗ್ತದಿಲ್ಲೋ ನನಗೆ ಸಹ ಗೊತ್ತಿಲ್ಲ, ತೋರಿಸ್ತೇನೆ ನಾನು ಮತ್ತೆ. ಇದು ಟ್ರಂಕ್ ಓಪನರ್ಗೆ ಒಂದು ಬಟನ್ ಉಂಟು, ಇಲ್ಲಿ ಪ್ರೆಸ್ ಮಾಡುವ. ಟ್ರಂಕ್ ಓಪನ್ ಆಯ್ತಾ ಇಲ್ಲೋ ಗೊತ್ತಿಲ್ಲ. ಸೊ ನೋಡ್ಬೋದು ಈ ಒಂದು ಬಟನ್ ಏನು ಅಪ್ ಡೌನ್ ಅಂತ ಉಂಟು, ಅಲ್ಲಿ ಒಂದು ಆ್ಯಂಟಿನಾ ಕಾಣ್ತಾ ಉಂಟು ನೋಡಿ. ಅಲ್ಲಿ ಆ್ಯಂಟಿನಾ ಒಂದು ಕಾಣ್ತಾ ಉಂಟು ನೋಡಿ, ಅದರದ್ದು ಅಪ್ ಡೌನ್.
ಅದು ಅಪ್ ಡೌನ್ ಆಗಲ್ಲ, ಹೋಗಿದೆ. ಮತ್ತು ಇದು ಇದು ಅಂತ ಎದುರದು ಡೋನೆಟ್ ಓಪನ್ ಮಾಡಲಿಕ್ಕೆ ಇದು ಟ್ರಂಕ್ ಓಪನ್ ಅದು ಬಟನ್. ಈಗ ಪ್ರೆಸ್ ಮಾಡಿದರೆ ಬಟನ್ ಟ್ರಂಕ್ ಓಪನ್ ಆಗ್ತದೆ. ಅದಕ್ಕೆ ಕೀಯಲ್ಲಿ ಸಹ ಅನ್ಲಾಕ್ ಮಾಡ್ಬೋದು. ಸೊ ನಾವು ಮೀಟರಿಗೆ ಬರುವಂತ ಹೇಳಿದರೆ ಒಂದು ಫ್ಯೂಲ್ ಗೇಜ್ ಇದೆ, ಒಂದು 220 ಮಾರ್ಕ್ ಸ್ಪೀಡೋಮೀಟರ್ ಕಿಲೋಮೀಟರ್ ಪರ್ ಅವರಲ್ಲಿ, ಆ್ಯಂಡ್ ಟೆಲ್ ಲೈಟ್ಸ್ ಆ್ಯಂಡ್ ಕೂಲೆಂಟ್ ಟೆಂಪ್ರೇಚರ್ ಬೇಕುಂಟು ತುಂಬ. ಬಟ್ ಇಟ್ಸ್ ಆಲ್ ಅಬೌಟ್ ಲಕ್ಸುರಿ ಗೈಸ್. ತುಂಬ ಲಕ್ಸುರಿಯಸ್ಟ್ ಗಾಡಿ ಆ ಟೈಮಲ್ಲಿ. ನಮಗೆ ಈಗೆಲ್ಲ ಮರ್ಸಿಡೀಸ್ ಎಲ್ಲ ಬಂದು BMW ಎಲ್ಲ ಬಂದು ಅದು ಕಾಣಲ್ಲ, ಬಟ್ ತುಂಬ ಒಳ್ಳೆ ಗಾಡಿ. ನೋಡ್ಬೋದು ಸನ್ಶೇಡ್ ಎಲ್ಲ ಉಂಟು. ಆ್ಯಂಡ್ ರೂಫ್ ಲೈಟ್ಸ್ ನೋಡ್ಬೋದು, ಹೋಗಿದೆ, ವರ್ಕ್ ಆಗ್ತಿಲ್ಲ. ತುಂಬ ಕ್ಲಿಯರ್ ಉಂಟು, ತುಂಬ ಕ್ಲೀನ್ ಉಂಟು ಗಾಡಿ. ಇದು ನೋಡ್ಬೋದು ಗೈಸ್, ಟೊಯೋಟಾ ಕ್ರೌನ್. ಅದು ಮ್ಯಾನ್ವಲ್, ಓನರ್ ಮ್ಯಾನ್ವಲ್, ಯೂಸರ್ ಮ್ಯಾನ್ವಲ್. ಫುಲ್ ಇದೆಲ್ಲ ಚಿನ್ನ ನೋಡಿ. ಇಲ್ಲಿ ಫ್ಯೂಲ್ ಮೀಟರ್ ಮತ್ತು ಲಾಕ್ ಅನ್ಲಾಕ್ ಇಜೆಕ್ಷನ್ ಅದೆಲ್ಲ ತೋರಿಸಿದ್ದಾರೆ. ಲಾಕ್ ಹೇಗೆ ಮಾಡೋದು, ಫುಲ್ ಪಿನ್ ಟು ಪಿನ್ ಡೀಟೇಲ್ಸ್. ಸೀಟ್ ಬೆಲ್ಟ್ ಅದು, ಹಾಗೇನೆ ಫಿಲ್ಲರ್ ಟ್ಯಾಂಕ್. ತುಂಬ ಲಾಸ್ಟ್ಗೆ ತುಂಬ ಉಂಟು ನೋಡಿ. ಇಂಜಿನ್ ಟೈಪ್ ಸಹ ಕೊಟ್ಟಿದ್ದಾರೆ ಇಲ್ಲಿ. 5R, 5M, 5ME, IL. 4 ಸಿಲಿಂಡರ್ ಅಂತ ಬರ್ತಿತ್ತು. 6 ಸಿಲಿಂಡರ್ 4 ಸೈಕಲ್ ಗ್ಯಾಸೋಲಿನ್, 4 ಸಿಲಿಂಡರ್ ಇನ್ಲೈನ್, ಮತ್ತು 4 ಸೈಕಲ್ ಡೀಸೆಲಲ್ಲಿ ಸಹ ಬರ್ತಾಯಿತ್ತು. ಇದರ ಬೋರ್ ಆ್ಯಂಡ್ ಸ್ಟ್ರೋಕ್, ಡಿಸ್ಪ್ಲೇಸ್ಮೆಂಟ್, CC 5759 CC, 5ME ಇಂಜಿನ್, 2759 CC. ಹಾಗೆ ನೋಡಿ 98 ಆಕ್ಟೇನ್ ಹಾಕ್ಬೇಕಂತ ಉಂಟು 5M. ಹೀಗೆ ಯುರೋಪ್ ಮತ್ತು ಹಾಂಗ್ಕಾಂಗ್ ಅದು ಫಾರಿನದು ಗಾಡಿ ಅಲ್ಲ, ಸೊ ಅಲ್ಲಿದ್ದೇ ಇರ್ತದೆ. ಓನರ್ಸ್ ಮ್ಯಾನ್ವಲ್ ಟೊಯೋಟಾ ಕ್ರೌನ್. ಒಂದು ಸ್ಟಾರ್ಟ್ ಮಾಡ್ಬೋದಾ? ಜಸ್ಟ್ ಒಂದು ಇನ್ಲೈನ್ 6 ಅದು ರೋರ್. ಇದು ಟೊಯೋಟಾ ಕ್ರೌನ್. ಆ್ಯಂಡ್ ಇದರಲ್ಲಿ ನೋಡಿದಲ್ಲ, ಸೌಂಡ್ ಕೇಳಿದ್ರಲ್ಲ, ತುಂಬ ಖುಷಿ ಆಯ್ತು ನನಗೆ. ಅವರು ಓನರ್ಸ್ ಸ್ಟಾರ್ಟ್ ಮಾಡಿ ಕೊಟ್ಟರು ಗಾಡಿ. ಗೂಟ್ ಎಂತ ಅಂತ ಹೇಳಿದರೆ, ಇದು LPGಯಲ್ಲಿ ಓಡುವಂಥ ಗಾಡಿ. ಪೆಟ್ರೋಲಲ್ಲಿ 6 ಮೈಲೇಜ್ ಕೊಡ್ತದೆ. LPGಯಲ್ಲಿ ಒಂದು ಫುಲ್ ಟ್ಯಾಂಕ್, ಫುಲ್ ಗ್ಯಾಸಲ್ಲಿ ಒಂದು 100 ಕಿಲೋಮೀಟರ್ಸ್ ಬರ್ತದಂತೆ. ಸೊ ನೋಡ್ಬೋದು, ಸೌಂಡು ಒಳ್ಳೆ ಉಂಟು. ಸ್ವಲ್ಪ ಪ್ರಾಬ್ಲಮ್ ಉಂಟಂತೆ ಗಾಡಿ ಸ್ಟಾರ್ಟಿಂಗಲ್ಲಿ, ಸ್ವಲ್ಪ ಕಷ್ಟ ಸ್ಟಾರ್ಟ್ ಆಗೋದು ಸ್ವಲ್ಪ ಕಷ್ಟದಲ್ಲಿ. ಬಟ್ ಪೆಟ್ರೋಲಲ್ಲಿ ಮೈಲೇಜ್ ಅಷ್ಟು ಪೂರೈಸೋದಿಲ್ಲ ಅಂತ 30 ಇಯರ್ಸ್ ಮುಂಚೆನೇ ಇದಕ್ಕೆ LPG ಹಾಕಿಸಿದ್ದಾರೆ. ಸೊ ನೋಡ್ಬೋದು, ಪೆಟ್ರೋಲ್ ಗಾಡಿ, ಇನ್ಲೈನ್ 6 ಸಿಲಿಂಡರ್. ಸೊ ನೀವೆಲ್ಲ ನೋಡಿದ್ರಿ ಟೊಯೋಟಾ ಕ್ರೌನ್ ಹೇಗೆ ಉಂಟಂತ. ಒಂದು ರೇರ್ ಕಾರ್ ಅಂತ ಹೇಳ್ಬೋದು, ಒಳ್ಳೆ ಗಾಡಿ ಅಂತ ಹೇಳ್ಬೋದು. 1980 ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಬಿಗ್ ಥಮ್ಸ್ ಅಪ್ ಟು ಹಿಮ್. ಆ್ಯಂಡ್ ನಿಮ್ಮಟ್ಟಿಗೆ ಸಹ ಹೀಗೆ ಯಾವ್ದಾದ್ರು ಒಂದು ಗಾಡಿ ಇದ್ದರೆ, ವಿಂಟೇಜ್ ಕಾರ್ ಇದ್ದರೆ, ಸೊ ಪ್ಲೀಸ್ ಲೆಟ್ ಮಿ ನೋ. ನಾನು ಬಂದು ರಿವ್ಯೂ ಮಾಡಿ ಕೊಡ್ತೇನೆ. ಆ್ಯಂಡ್ ನನಗೆ ಸಹ ಖುಷಿ, ನಾನು ಸಹ ಗ್ರೋ ಆಗ್ತೇನೆ, ನಿಮ್ಮ ಕಾರ್ ಸಹ ಒಂದು ಐಡೆಂಟಿಟಿಯನ್ನು ಕಂಡುಕೊಳ್ತದೆ ಅಂತ ಹೇಳ್ತಾ, ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್. ನಾನು ನಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೇನೆ ನಿಮಗೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೇಗ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ. 500 ಸಬ್ಸ್ಕ್ರೈಬರ್ಸ್ ಇನ್ನೊಂದು ಚೂರು ಇರೋದು. ಎಲ್ಲರೂ ಯಾರೆಲ್ಲ ವ್ಯೂಸ್ ನೋಡ್ತಿದ್ದೀರಾ ಈಗ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇಷ್ಟೇ ಈ ಬ್ಲಾಗಲ್ಲಿ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬೇಗ ಸಿಗ್ತೇವೆ ಈ ವರ್ಷ, ಫುಲ್ ಪ್ರಾಪರಾಗಿ ವಿಡಿಯೋ ಮಾಡುವ. ಥ್ಯಾಂಕ್ ಯು ಸೋ ಮಚ್.
ಹೀಗೆ ಇರ್ತಾ ಇರಿ. ಕೀಪ್ ವಾಚಿಂಗ್ ರಿಯಲಿ ಫಿಲ್ಮ್ಸ್. ಥ್ಯಾಂಕ್ ಯು.